ಹಾಯ್ ಗೈಸ್, ಸ್ಪರ್ಧಾ ವಿಶ್ವದ ಮ್ಯಾಗ್ಝಿನ್ನ ವಿಶ್ವ ದಾಖಲೆ ನಿರ್ಮಿಸಿದಂಥ NSE ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. NSE ರಿಜಿಸ್ಟರ್ಸ್ ನ್ಯೂ ವರ್ಲ್ಡ್ ರೆಕಾರ್ಡ್. ಓಕೆ, ಟ್ರೇಡ್ ಹೇಗೆ ಅಂತಂದರೆ, ಷೇರ್ ಮಾರಾಟ ಮಾಡುವವರು ನಿರ್ದಿಷ್ಟ ಷೇರುಗಳನ್ನು ಮಾರಾಟಕ್ಕೆ ಇಡುವುದನ್ನು ಆರ್ಡರ್ ಬುಕ್ ಮಾಡುವುದು ಎಂದು ಕರೆಯುತ್ತಾರೆ. ಇಂತಹ ಷೇರುಗಳನ್ನು ಹೂಡಿಕೆದಾರರು ಖರೀದಿಸಿದರೆ ಅದು ಟ್ರೇಡ್ ಆದಂತೆ, ಅಲ್ಲಿಗೆ ಒಂದು ವಹಿವಾಟು ಕೊನೆಗೊಂಡಂತೆ. 2024 ಜೂನ್ 5ರಂದು 28.55 ಕೋಟಿ ವಹಿವಾಟು ನಡೆದಿದೆ. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಆಫ್ ಇಂಡಿಯಾ ಲಿಮಿಟೆಡ್, ಇದರ ಕೇಂದ್ರ ಕಚೇರಿ ಇರೋದು ಮುಂಬೈಯಲ್ಲಿ, ಸ್ಥಾಪನೆ ಆಗಿರೋದು 1992ರಲ್ಲಿ. ಇದು ಭಾರತದ ಅತಿದೊಡ್ಡ ಷೇರು ಮಾರುಕಟ್ಟೆಯಾಗಿದೆ. ಪ್ರಮುಖ ಸೂಚ್ಯಂಕಗಳು ಹೊರಡಿಸುವ ಅಂತಂದರೆ ನಿಫ್ಟಿ ಮತ್ತು ನಿಫ್ಟಿ ನೆಕ್ಸ್ಟ್ ಮತ್ತು ನಿಫ್ಟಿ 500, ನಿಫ್ಟಿ ನೆಕ್ಸ್ಟ್ 50 ಮತ್ತು ನಿಫ್ಟಿ 500, ನಿಫ್ಟಿ 50 ಇವು ಪ್ರಮುಖ ಸೂಚ್ಯಂಕಗಳಾಗಿವೆ. ನೆಕ್ಸ್ಟ್ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಭಾರತ ದೇಶದ ಅತ್ಯಂತ ಹಳೆಯ ಷೇರು ಮಾರುಕಟ್ಟೆಯಾಗಿದೆ. ಇದರ ಸೂಚ್ಯಂಕಗಳನ್ನು ಯಾವ ಬಿಡುಗಡೆ ಮಾಡುತ್ತೆ ಅಂದರೆ ಸೆನ್ಸೆಕ್ಸನ್ನು ಬಿಡುಗಡೆ ಮಾಡುತ್ತದೆ. ಈ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಕೇಂದ್ರ ಕಚೇರಿ ಇರೋದು ಮುಂಬೈಯಲ್ಲಿ. ಇದು ಸ್ಥಾಪನೆ ಆಗಿರೋದು 1875. NSE ಮತ್ತು BSE ಎರಡನ್ನೂ ಸೆಕ್ಯೂರಿಟಿ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಸೆಬಿ ಅಡಿಯಲ್ಲಿ ಪಟ್ಟಿ ಮಾಡಲಾಗಿದೆ. BSE ಮತ್ತು NSE ಎರಡನ್ನೂ ಸೆಬಿ ನಿಯಂತ್ರಣ ಮಾಡುತ್ತದೆ. ಓಕೆ, ಕ್ವಶನ್ ಯಾವ ಥರ ಬರುತ್ತೆ ಅಂದರೆ ಸೆಬಿ NSE ಮತ್ತು BSEಯನ್ನು ಎರಡು ಯಾವುದನ್ನು ನಿಯಂತ್ರಣ ಮಾಡುತ್ತೆ ಅಂದರೆ ಸೆಬಿ ನಿಯಂತ್ರಿಸುತ್ತದೆ. ನೆಕ್ಸ್ಟ್, ಗ್ರೀನ್ ಡೇಗೆ PV ಸಿಂಧು ರಾಯಭಾರಿಯಾಗಿ ಆಯ್ಕೆಯಾಗಿದ್ದಾರಂತೆ. ಭಾರತದ ಬ್ಯಾಡ್ಮಿಂಟನ್ ಆಟಗಾರ್ತಿಯಾದಂತಹ PV ಸಿಂಧು ಅವರು ಗ್ರೀನ್ ಡೇ ಕಂಪನಿಯ ಬೆಟರ್ ನ್ಯಾಷನಲ್ ಬ್ರ್ಯಾಂಡ್ ರಾಯಭಾರಿಯಾಗಿದ್ದಾರೆ. ನೆಕ್ಸ್ಟ್, ಜೈವಿಕ ಆಹಾರಗಳ ಮೂಲಕ ಸೂಕ್ಷ್ಮ ಪೋಷಕಾಂಶಗಳ ಕೊರತೆಯನ್ನು ಕಡಿಮೆ ಮಾಡುವ ಗುರಿಯನ್ನು ಈ ಕಂಪನಿ ಹೊಂದಿದೆ. ಗ್ರೀನ್ ಡೇ ಜೊತೆಗೆ PV ಸಿಂಧು ಅವರ ಪಾಲುದಾರಿಕೆ ಗ್ರಾಹಕ ಆರೋಗ್ಯ ಮತ್ತು ರೈತರ ಏಳಿಗೆ ಎರಡನ್ನೂ ಗುರಿಯಾಗಿರಿಸಿಕೊಂಡಿರುವ ಬೆಳೆಗಳ ಪೋಷಕಾಂಶಗಳನ್ನು ಹೆಚ್ಚಿಸುತ್ತದೆ. ಗ್ರೀನ್ ಡೇ ಕಿಸಾನ್ ಕಿ ದುಕಾನ್ ಬ್ರ್ಯಾಂಡ್ನ ಅಡಿಯಲ್ಲಿ ದೇಶದಾದ್ಯಂತ ಸುಮಾರು 75 ಕೃಷಿ ಉತ್ಪನ್ನ ಮಳಿಗೆ ಖರೀದಿ ಕೇಂದ್ರ ಹೊಂದಿದೆ. ಪೌಷ್ಟಿಕಾಂಶಯುಕ್ತ ಗೋಧಿ ಹಿಟ್ಟು, ಅಕ್ಕಿ, ನೆಕ್ಸ್ಟ್ ಜೋಳ, ರಾಗಿ ಮತ್ತು ಮೆಕ್ಕೆಜೋಳವನ್ನು ಮಾರಾಟ ಮಾಡುತ್ತದೆ. ಅಹಮದಾಬಾದ್ನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಹಳೆಯ ವಿದ್ಯಾರ್ಥಿಗಳಾದಂತಹ ರೋಸ್ತಗಿ ಮತ್ತು ಐಶ್ವರ್ಯ ಭಟ್ನಾಗರ್ ಗ್ರೀನ್ ಡೇ ನವೋದ್ಯಮವನ್ನು ಸ್ಥಾಪಿಸಿದ್ದಾರೆ.